ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನೇಶ್ ಶಿವದ್ದು ಹುಟ್ಟುಹಬ್ಬ ಇತ್ತು. ಯಾಕೋ ನನ್ನ ವಿಡಿಯೋಸ್ ತುಂಬಾ ಡಲ್ ಆಗಿದೆ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಮರ್ತೇ ಹೋಗ್ಬಿಟ್ಟೆ ಆ ಬೇಜಾರಲ್ಲಿ. ದಿನೇಶ್ ಶಿವರೇ, ಕ್ಷಮಿಸ್ಬಿಡಿ. ನಿನ್ನೆನೇ ವಿಶ್ ಮಾಡಬೇಕಾಗಿತ್ತು, ಇವತ್ತು ವಿಶ್ ಮಾಡ್ತಾ ಇದ್ದೀನಿ. ದಿನೇಶ್ ಶಿವರೇ, ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವ್ರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀನಿ. ದಿನೇಶ್ ಶ್ರೀ, ವಿಶ್ ಯು ಹ್ಯಾಪಿ ಬರ್ತ್ಡೇ ನಮ್ಮ. ಗಾಡ್ ಬ್ಲೆಸ್ ಯು. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ, ಒಬ್ಬರಾದ್ರೂ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಡಿಯೋನ. ನಂಗೆ ಆವಾಗಾದ್ರೂ ವ್ಯೂವರ್ಸ್ ಸಿಗ್ತಾರೇನೋ, ಮತ್ತೆ ಸಬ್ಸ್ಕ್ರೈಬರ್ ಸಿಗ್ತಾರೇನೋ. ಇವಾಗ ಹತ್ತತ್ರ ವರ್ಷ ಆಯ್ತು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ. ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೂ ಗೊತ್ತಲ್ವಾ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ವ್ಯೂವರ್ಸು ಸಿಗ್ತಾರೆ, ಮತ್ತೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ನನಗೆ ಇದೇ ಥರ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ರೆ ನನಗೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಬೇಕಲ್ಲ ಅಂತ ಮೈಂಡ್ ಚುರುಕಾಗುತ್ತೆ. ಯಾವಾಗ ವಿಡಿಯೋ ಡಲ್ ಆಗುತ್ತೋ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ. ಅಜ್ಜಿ, ಅಜ್ಜಿ ನೀನು ಯಾರ ಮನೆ ಕರ್ಕೊಂಡ್ಬಂದಿರೋದು? ಇದು ಯಾರ ಮನೆ? ನಮ್ಮ ಮನೆಗೆ ನಡಿ ಅಜ್ಜಿ. ಬೇಡವ್ರ ಮನೆಗೆ ಇರೋದು ಬೇಡ. ಯಾರ ಮನೆ ಅಜ್ಜಿ ಇದು? ನಮ್ಮ ಮನೆ ಅಲ್ಲ ಇದು. ಇದು ನಮ್ಮನೆನಮ್ಮ, ಇದು ನಮ್ಮನೆ. ನಾವ್ ಇನ್ಮೇಲೆ ಇಲ್ಲೇ ಇರೋದು. ಅಯ್ಯೋ ನಮ್ಮ ನಡಿ ಅಜ್ಜಿ, ನಾವು ಜಾನು ಮನೆಗೆ ಹೋಗೋಣ. ನಾವು ಈ ಮನೆ ಇರೋದು ಬೇಡ. ಈ ಮನೆ ಚೆನ್ನಾಗಿಲ್ಲ. ನಾವು ಜಾನು ಮನೆಗೆ ಹೋಗೋಣ ನಡಿ. ಜಾಣು ಮನೆಗ ಇನ್ನೊಂದ್ಸರಿ ಹೋಗೋಣ ಯಾವಾಗಾದ್ರೂ. ಮೊನ್ನೆ ಎಲ್ಲ ಹೋಗಿದ್ರಲ್ಲ ಜಾಣು ಮನೆಗೆ, ಆಮೇಲೆ ಹೋಗೋಣ ಇನ್ನೊಂದ್ಸರಿ. ಅಜ್ಜಿ, ಹ್ಮ್, ಹ್ಮ್, ಹ್ಮ್. ಅಜ್ಜಿ ಮಾಮ, ತಂದೆ ಮಾಮ, ಎಲ್ಲರೂ ಎಲ್ಲಿ? ಕವಿತಾ ಅತ್ತೆ, ಎಲ್ಲರೂ ಎಲ್ಲಿ? ಕವಿತಾ ಅತ್ತೆ, ಅಜ್ಜಯ್ ಮಾಮ, ಸಂಜಯ್ ಮಾಮ ಎಲ್ಲ ಮನೆಯೊಳಗೆ ಅವ್ರಮ್ಮ. ನಾವು ಮನೆ ಹೋಗೋಣ ನಡಿ. ಹೋಗೋಣ ನಡಿ ಅಜ್ಜಿ. ಹೋಗೋಣ ನಮ್ಮ ಮನೆ ಹೋಗೋಣ. ಇಲ್ಲಿ ಬೇಡ, ಇಲ್ಲಿ ಬೇಡ ಅಜ್ಜಿ. ಇಲ್ಲಿ ಬೇಡ. ಇಲ್ಲ ಜಾಣ ಮನೆ ಹೋಗೋಣ ನಾವು. ನಡೀರಿ. ಜಾಣು ಮನೆಗ ಇನ್ನೊಂದ್ ದಿವಸ ಹೋಗೋಣ. ಸರಿನಾ? ಇವಾಗ ನೀನ್ ಹೋಗಿ ಆಟ ಆಡ್ಕೊಂತೀಯಾ? ಇಲ್ಲ ಆಟಾಡಕ್ಕ ಯಾರು ಇಲ್ಲ ಅಜ್ಜಿ. ಟೆಂತು ಇಲ್ಲ ಇಲ್ಲ ಯಾರು ಇಲ್ಲ. ನಾನು ಒಬ್ಬನೇ ಆಟಾಡಕ್ಕ ಬೇಡ. ನಾನು ಟೆಂತ್ ಬೇಕು ಅಜ್ಜಿ. ಓ ಹೌದಾ, ಫ್ರೆಂಡ್ಸ್ ಬೇರೆ ಬೇಕಂತಮ್ಮ ನನ್ ಮುದ್ದು ರಾಜ್ಕುಮಾರ್ಗೆ. ಎಲ್ಲಿಂದ ತರ್ಲಿ ಫ್ರೆಂಡ್ಸ್ನ? ನಾನು ನೀನೇ ಆಟ ಆಡ್ಕೊಳ್ಳೋಣಮ್ಮ. ಚಿನ್ನು, ಬಬ್ಲು, ನಾನು ನೀನು ಆಟ ಆಡ್ಕೊಳ್ಳೋಣ. ನಿಂಗೆ ಆಟಾಡಕ್ಕ ಬೇಡಲ್ಲ ಅಜ್ಜಿ, ಬೇಡಲ್ಲ. ಅಖಿಲಮ್ಮ, ಅಖಿಲಮ್ಮ, ಇದಕ್ಕಮ್ಮ ಕವಿತಾ ಇದಕ್ಕಿದ್ದಂಗೆ ಇಲ್ಲಿ ಬಂದ್ಬಿಟ್ಟಿದ್ಯಲ್ಲ. ಯಾರು ಹೇಳಿದ್ದಿಲ್ಲ ನಿನ್ನ ಅಡ್ರೆಸ್ ನಿನ್ಗೆ? ತಾತನಿಗೆ ಫೋನ್ ಮಾಡಿ ತಿಳ್ಕೊಂಡೆ ಅಖಿಲಮ್ಮ. ನಾನು ಅಲ್ಲಿರಲ್ಲ ಅಖಿಲಮ್ಮ. ಅದೇ ಅವ್ರು ಹೆಂಗ್ ಹೊಡೆದಿದ್ದಾರೆ ನೋಡಿ ಅಖಿಲಮ್ಮ. ಅಲ್ಲಮ್ಮ, ನೀನ್ ಹಿಂಗ್ ಬಿಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಹೆಂಗಮ್ಮ? ಅವ್ರಿಬ್ರಿಗೂ ಊಟ ತಿಂಡಿ ಅದೆಲ್ಲ ಯಾರು ಮಾಡಿರ್ತಾರಮ್ಮ ಕವಿತಾ? ಏನ್ ಮಾಡ್ತೀಯಾ? 1-2 ದಿವಸ ಹಂಗ ಅಡ್ಜಸ್ಟ್ ಮಾಡ್ಕೊಮ್ಮ, ನಾವು ಬಂದ್ಬಿಡ್ತೀರಿ. ಇಲ್ಲ ಅಖಿಲಮ್ಮ, ನನ್ನ ಕೈಲಿ ಆಗಲ್ಲ ಅವ್ರ ಹತ್ರ ಹೇಗಕ್ಕೆ. ಮಾತಿಗೆ ಮುಂಚೆ ಹೊಡಿತಾರೆ ಅಖಿಲಮ್ಮ. ನೀವೇನಾದ್ರೂ ಇವಾಗ ಇಲ್ಲಿರ್ಬೇಡ ಹೋಗು ಅಂತಂದ್ರೆ ನಾನೆಲ್ಲಾದ್ರೂ ದೂರ ಹೊರಟೋಗ್ತೀನಿ ಅಖಿಲಮ್ಮ. ಅಖಿಲಮ್ಮ ಮಾತಾಡ್ರಿ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಹಂಗಲ್ಲಮ್ಮ, ಹಂಗಲ್ಲ. ಇವಾಗ ನೀನು ಬಂದ್ಬಿಟ್ರೆ ಅವ್ರಿಬ್ರಿಗೂ ಲಂಗು ಲಗಾಮಿಲ್ದಿರ ಆಡ್ತಾರಮ್ಮ. ಯಾಕಮ್ಮ ನೀನ್ ಬರಕ್ ಹೋಗಿದ್ದು? ಏನೋ ಮನೆಯೊಳಗೆ ಹೆಂಡತಿ ಅವಳಲ್ಲ ಅಂತ ಸ್ವಲ್ಪ ಭಯನಾದ್ರೂ ಇರ್ತಾಯ್ತು ಅಜಯ್ಗೆ. ಅದು ಇಲ್ದೇ ಇದ್ರೆ ಹೆಂಗಮ್ಮ? ಅದು ಬೇರೆ ಕಾಲೇಜಿಗೆ ಬೇರೆ ಹೋಗ್ತಾ ಇದ್ದೆ. ಇವಾಗ ನಿನ್ ಕಾಲೇಜ್ಗೂ ಹೋಗ್ದೆ, ಈಗ ಬಂದ್ಬಿಟ್ರೆ ಹೆಂಗಮ್ಮ ನಿನ್ ಪರಿಸ್ಥಿತಿ? ಅಖಿಲಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಎಲ್ಲಿ ಅಖಿಲಮ್ಮ, ಈ ಗಲಾಟೆಗಳಲ್ಲಿ ನಿಮ್ಮ ಹತ್ರ ಈ ವಿಷಯನೇ ಹೇಳಕ್ಕಾಗ್ಲಿಲ್ಲ. ಏನ್ ಕವಿತಾ ಅದು? ಏನ್ ಹೇಳಮ್ಮ? ಅಖಿಲಮ್ಮ, ನನ್ಗೆ ಇವಾಗ 3 ತಿಂಗಳ ಮೇಲೆ 10 ದಿವಸ ಆಗಿದೆ ಅಖಿಲಮ್ಮ. ಎಂತ ಸಿಹಿ ಸುದ್ದಿ ಹೇಳ್ದೆ ಕವಿತಾ? ಎಂತ ಸಿಹಿ ಸುದ್ದಿ ಹೇಳ್ದೆ? ತುಂಬಾ ಸಂತೋಷ ಆಯ್ತಮ್ಮ ನೀನು ಈ ವಿಷಯ ಹೇಳಿದ್ದಕ್ಕೆ. ಆದ್ರೆ ನಂಗೆ ಖುಷಿ ಇಲ್ಲ ಅಖಿಲಮ್ಮ. ಈ ಬೇಜಾರಲ್ಲಿ ಈ ಮಗು ಬೇಕಾಗಿತ್ತ ಅನಿಸ್ತಾ ಇತ್ತು ನನ್ಗೆ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ಹಂಗೆಲ್ಲ ಮಾತಾಡ್ಬಾರ್ದು. ಒಂದೆಣ್ಣು ತಾಯಿ ಆದ್ರೇನೆ ಅವಳ ಜೀವನ ಸಾರ್ಥಕ ಆಗೋದು. 1-2 ದಿವಸ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಮಾಮೂಲಿ ಅಲ್ಲ. ಪ್ರಪಂಚದಲ್ಲಿ ಯಾರ ಮನೇಲಿ ಜಗಳ ಇಲ್ಲ ಹೇಳು? ಎಲ್ಲಾರ ಮನೇಲೂ ಜಗಳನೆ. ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. 2 ದಿವಸ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನೀನ್ ಸುಮ್ನೆ ಇರು. ಅದಕ್ಕೆ ಅಖಿಲಮ್ಮ ನಾನು ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟೆ. ಅಲ್ಲಿ ಅವ್ರು ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾರೆ, ಸುಮ್ನೆ ಯಾಕೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅಲ್ಲಿರ್ಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ಅಖಿಲಮ್ಮ. ಹೋಗ್ಲಿ ಬಿಡಮ್ಮ, ನೀನ್ ಅಲ್ಲಿಗೆ ಹೋಗೋದ್ ಬೇಡ, ಇಲ್ಲೇ ಆರಾಮಾಗಿರು. ಯಾವಾಗ ಬಂದಮ್ಮ ಕವಿತಾ? ಅಲ್ಲೇ ಇರ್ಬೇಕಾಗಿತ್ತಲ್ಲ, ಯಾಕೆ ಬಂದಿದ್ ನೀನು? ಅಲ್ಲಿ ಇರಕ್ ಇಷ್ಟ ಇಲ್ಲಮ್ಮವ. ಸರಿ, ಕವಿತಾ ಸಿಹಿ ಸುದ್ದಿ ಎತ್ಕೊಂಡ್ ನಮ್ಗೆ ಹೇಳಕ್ಕೆ. ಏನಕ್ಕಿಲ್ಲ ಸಿಹಿ ಸುದ್ದಿ? ಕವಿತಾ ತಾಯಿ ಆಗ್ತಾಳ್ತಿ. ಓಹೋ,
ಅದಕ್ಕೇನಾ ಅಮ್ಮವ್ರು ಮುಖದಲ್ಲಿ ಇಷ್ಟೊಂದು ನಗು? ಆ ನಾನು ಏನಪ್ಪ ಎಷ್ಟು ದಿನ ಆಗಿತ್ತಪ್ಪ ನಮ್ಮ ಅಖಿಲ ನಗ್ದು ಇವತ್ತೇನೋ ಖುಷಿ ಖುಷಿ ಆಗೋಳೆ ಅಂತ ಅನ್ಕೊಂಡ್ರೆ ಇದಾ ವಿಷಯ? ಊರಿ ನಂಗೆ ತುಂಬಾ ಖುಷಿ ಆತೈತೆ. ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ನಮ್ಮ ಅಜ್ಜಯ್ಯಗ್ ಮದ್ವೆ ಮಾಡಿದ್ರಿ. ಮದ್ವೆ ಆಗಿನೂ ಅವ್ನ್ ಸರಿ ಹೋಗ್ಲಿಲ್ಲ. ಇವಾಗ ಮಗಳೋ ಮಗನೋ ಬಂದ್ರೆ ಅವಾಗಾದ್ರೂ ಸರಿ ಹೋಗ್ತಾನ ನೋಡ್ಬೇಕು. ಏನೋ ನೀನ್ ಅಂದಂಗೆ ಆದ್ರೆ ನಂಗೆ ತುಂಬಾ ಖುಷಿ ಆಗಿಲ್ಲ. ಅವ್ನ್ ಸರಿ ಹೋದ್ರೆ ಸಾಕಾಗ್ಬಿಟ್ಟೈತೆ ನನ್ಗೆ. ಇನ್ನೊಂದ್ 6 ತಿಂಗಳು ತಡೀರಿ, ಆಮೇಲೆ ಗೊತ್ತಾಗುತ್ತೆ. ಕವಿತಾ, ಯಾಕಮ್ಮ? ಆ ಈ ಟೈಮಾಗ ನೀನ್ ಖುಷಿ ಖುಷಿಯಾಗಿರ್ಬೇಕಮ್ಮ. ಯಾಕೆ ಮುಖ ಹಂಗ್ ಸಪ್ಪಗಿ ಕಂಡಿದ್ಯಾ? ಅಖಿಲ, ಯಾರೋ ಈ ಊರ್ ಗೌಂಡಂತೆ. ಅವ್ನ್ಗೆ ಮನೆ ಕೆಲ್ಸಕ್ಕೆ ಯಾರಾದ್ರೂ ಬೇಕು ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಸರಿ ಸರಿ ಹೇಳ್ತೀನಿ ಅಂತ ಹೇಳೋನೆ. ನಾಳೆ ಏನಾದ್ರೂ ಕರ್ಕೊಂಬರ್ತಾನೇನೋ ಮನೆ ಕೆಲ್ಸಕ್ಕೆ. ನೀನೇನ್ ಕಷ್ಟಪಡ್ಬೇಡಮ್ಮ, ಆರಾಮಾಗಿರೋ. ಒಬ್ರಲ್ಲ 4 ಜನನ್ ಕೆಲ್ಸಕ್ಕೆ ಇಕ್ಕೋ. ನೀನೇನಿದ್ರು ನೀಟಾಗಿ ಅಡ್ಗೆ ಮಾಡೋದು ಎಷ್ಟೋ ಅಷ್ಟು ನೋಡ್ಕೋ. ಎಲ್ಲ ಕೆಲ್ಸ ಅವ್ರು ಮಾಡ್ಕೊಂತಾರೆ. ಕೆಲಸದವ್ರು ಯಾರು ಬೇಡ ಮವ, ನಾನೇ ಮಾಡ್ತೀನಿ. ಈ ಟೈಮಲ್ಲಿ ನೀನೇನು ಕೆಲಸ ಮಾಡೋದು ಬೇಡ. ಬಬ್ಲು ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಯಾರ ಬಗ್ಗೆನು. ಆಯ್ತಾ? ಖುಷಿ ಖುಷಿಯಾಗಿರೋದು ನೋಡ್ಕೋ. ಏನ್ ಬೇಕು ಅಂತ ಕೇಳು, ನಾನು ಮಾಡಿರ್ತೀನಿ. ಅಖಿಲಮ್ಮ, ಅಖಿಲಮ್ಮ, ನಾನು ಸವಿತಕ್ಕನ್ಗೂ ಶೋಭಿತಾಗೂ ನಮ್ಮ ಅಮ್ಮನ್ಗೂ ಈ ವಿಷಯ ಹೇಳ್ಬೇಕು ಅಂತ ಆಸೆ ಅಖಿಲಮ್ಮ. ಹೇಳೋಣ ಬಿಡಮ್ಮ, ಹೇಳೋಣ. ಅದಕ್ಕೇನಂತೆ ದಾವಮ್ಮನ್ಗೆಲ್ಲ ಫೋನ್ ಮಾಡಿ ಹೇಳೋಣ. ದಾವಮ್ಮನ ಬರಕ್ ಹೇಳ್ತೀನಿ ನಾನು ಇಲ್ಲಿಗೆ, ಮಾತಾಡ್ತೀಯಂತೆ. ಸವಿತಾನು ಬರ್ತಾಳೆ, ಶೋಭಿತಾ ಏನೋ ಆ ಭದ್ರಪ್ಪನ್ ಕಳ್ಸ್ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. ನಿಮ್ಮ ಅಮ್ಮನೂ ಇಲ್ಲಿಗೆ ಬರ್ತಾಳೆ. ಇಬ್ರಿಗೂ ಫೋನ್ ಮಾಡ್ತೀನಿ ನಾನು. ನಿಜನಾ ಅಖಿಲಮ್ಮ? ನಮ್ಮಮ್ಮ ಸವಿತಾ ಅಕ್ಕ ಇಲ್ಲಿಗೆ ಬರ್ತಾರಾ? ಹೂನಮ್ಮ, ಕರೆಸ್ತೀನಿ, ಬರ್ತಾರೆ. ನೀನ್ ಖುಷಿ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಸರಿ ಅಖಿಲಮ್ಮ, ಆಯ್ತು. ಅಖಿಲಮ್ಮ, ಕಾಲೇಜ್ಗೆ ಹೋಗ್ಬೇಕಲ್ಲ ನಾನು. ಈ ಟೈಮಲ್ಲಿ ನೀನ್ ಎಲ್ಲೂ ಹೋಗ್ಬೇಡ ಆಯ್ತಾ? ಮಗು ಆದ್ಮೇಲೆ ನಾನು ಮಗು ನೋಡ್ಕೊಂತೀನಿ, ಅವಾಗ ನೀನ್ ಹೋಗಿ ಅಂತೆ. ಏನು ಪರವಾಗಿಲ್ಲ. ನಿಮ್ಮ ಮಾವ ಕಾಲೇಜು ಪ್ರಿನ್ಸಿಪಲ್ಗೆ ಫೋನ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ಸರಿ ಅಖಿಲಮ್ಮ, ಆಯ್ತು. ಬಬ್ಲು ಜೊತೆ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಇಲ್ಲೆಲ್ಲ ಓಡಾಡ್ಕೊಂಡಿರಮ್ಮ. ಅಲ್ಲಿ ಟೌನಲ್ಲಂತೂ ಮನೆಯಿಂದ ಈಚೆ ಬರಕಾಗ್ತಾ ಇರ್ಲಿಲ್ಲ. ನೋಡಿ ಇಲ್ಲೆಲ್ಲ ಮನೆ ಮುಂದೆ ಎಷ್ಟು ನೀಟಾಗೈತೆ. ಹಳ್ಳಿನೇ ಟೌನೇ ಅಷ್ಟೇ. ಬಬ್ಲು ಜೊತೆ ಆಟ ಆಡ್ಕೊಂಡು ನೀನಿರಮ್ಮ. ಅವನು ಏನೋ ಬಂದಾಗಿಂದ ಗಲಾಟೆ ಮಾಡ್ತಾವನು, ಇಲ್ಲಿರೋದ್ ಬೇಡ ಅಂತ. ಅಖಿಲ, ಏನಾದ್ರು ಟಿಫನ್ ಏನಾದ್ರು ಕೊಡ್ತೀಯಾ ಇಲ್ಲ ಏನ್ ಕತೆ? ನಡೀರಿ, ಕೊಡ್ತೀನಿ. ಕವಿತಾ, ಬಾಮ್ಮ ಟಿಫನ್ ಮಾಡಿ ಅಂತೆ. ಅಖಿಲಮ್ಮ, ನಾನು ಆಮೇಲೆ ಮಾಡ್ತೀನಿ. ಸರಿನಮ್ಮ. ಕವಿತಾ ಅತ್ತೆ, ನಾನು ಜಾನು ಮನೆ ಹೋಗ್ಬೇಕು ಅತ್ತೆ. ಕಕ್ಕ ಹೋಗು, ನಾನು ಜಾನು ನೋಡಕ್ಕೆ. ಜಾನು ಇಲ್ಲಿಗೆ ಬರ್ತಾಳಮ್ಮ. ಜಾನು ಬರ್ತಾಳೆ ಇಲ್ಲಿಗೆ, ಅವಾಗ ನೋಡಿ ಅಂತೆ. ಅದ ಯಾವಾಗ ಬರೋದು ಅತ್ತೆ ಜಾನು? ಇವಾಗ ಬರ್ತಾಳಾ? ಇಲ್ಲ, ನಾಳೆ ಬರ್ತಾಳೆ ಜಾನು. ಅವಾಗ ಆಟ ಆಡಿ ಅಂತೆ ಅವಳ ಜೊತೆಗೆ. ಸರಿ ಅತ್ತೆ, ಆಯ್ತು. ಏನ್ ಊರಾಗ ಯಾರು ಕೂಲಿ ಕೆಲ್ಸಕ್ಕೆ ಹೋಗೋರೇ ಗೊತ್ತಿಲ್ಲ. ಎತ್ ನೋಡಿದ್ವಿ ಸುತ್ತು ತೋಟಗಳೇ ಎಲ್ಲ ಬೆಳಗ್ಲಿಕ್ಕವರು ಕೂಲಿ ಕೆಲ್ಸಕ್ಕೆ ಹೋಗೋರು ಒಬ್ಬರನ್ನ ಗತಿ ಬೇಡ. ನೆನ್ನೆ ಬಂದಾಗಿಂದ ಒಬ್ರು ಕೂಗೋರಿಲ್ಲ. ಅಯ್ಯ ತಡಿ, ಊರಕ್ಕೆ ಎತ್ತನ ಹೋಗಿ ಯಾರ್ಕನ ಹೇಳ್ಬಿಟ್ಟು ಬರೋಣ. ನೀವು ಕೂಲಿಗೆ ಹೋಗಂಗಿದ್ರೆ ನನ್ನ ಕೂಗ್ರಿ ಅಂತ. ಎಲ್ಲೇ ಕೂತ್ಕೊಂಡಿದ್ರೆ ಏನ್ ಸಿಗ್ತದೆ? ಮಣ್ಣು. ಅಯ್ಯಮ್ಮ, ನಾನ್ ಮಾತ್ರ ಇನ್ನು ಬೆಂಗ್ಳೂರ್ಗೆ ಹೋಗಲ್ಲಮ್ಮ. ಆ ತರಕಾರಿ ಮಾರ್ಕೆಟಾಗ ಆ ತರಕಾರಿಗಳು ಕುಲ್ಲೋಗಿರೋ ಬಾಶಿ ಸುತ್ತ ನಾನು ಇನ್ನು ಹೋಗಲ್ಲ ಬೆಂಗ್ಳೂರ್ಕ. ನಾನು ಇಲ್ಲೇ ನನ್ನ ಮಗನ ಮನೆಗೆ ಸೆಟ್ಲ್ ಆಗ್ಬಿಡ್ತೀನಿ. ಏನಮ್ಮ ಏನಮ್ಮ ಏನ್ ಮಾಡ್ತಾ ಇದ್ಯಾ? ಏನ್ ನಿಂತ್ಕೊಂಡು? ಆ ಊಟ ಆಯ್ತಾ? ಏನ್ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ? ನಮ್ಮ ತೋಟದಾಗ ಕೆಲಸ ಮಾಡಕ್ ಬಾ. ಏನ್ ಸಮಾಚಾರ? ಆ ಊಟ ಮಾಡ್ತಾ? ಎಲ್ಲ ನಿನ್ ಮಗನ? ಎಲ್ಲ ನಿನ್ ಸೊಸೆ? ಹೈ, ಯಾವನ ನೀನು? ಇದೇನಿದೆ ನನ್ನ ಮನೆ ಮುಂದೆ ಬಂದು ಹಿಂಗಾಡ್ತಿದ್ದೆ ಕೋತಾಡ್ದಂಗೆ? ಈಗೇನ್ ಮಾಡಕ್ ಕೆಲ್ಸ ಇಲ್ಲ? ಕೆಲ್ಸ ಇಲ್ಲ, ನಾನು ನಡಿಯ ಇಲ್ಲಿಂದ. ಇಲ್ಲ ಅಂತಂದ್ರೆ ನೋಡಿ ಕಲ್ಲುಗ್ಲೆತ್ಕೊಂಡು ಪಟ್ ಪಟ್ ಅಂತ ತಲೆಗೆ ಹೊಡಿತೀನಿ ನೋಡಿ ಸರಿಯಾಗಿ. ಹಂಗೆ ರಕ್ತ ಕಿತ್ಕೊಂಡ್ ಬಂದ್ಬಿಡ್ಬೇಕು. ನಡಿಯ ಇಲ್ಲಿಂದ. ಬಂದವನ್ ತಡಿ ಕೋತಾನ ಆಡ್ದಂಗೆ ಆಡಕ. ಹುಚ್ಚಿ ನನ್ ಮಗನು. ನನ್ ಚಿಂತೆ ನಂಕ ಏನಪ್ಪ ಏನು ಈ ಊರಾಗ ಯಾರು ಕೆಲ್ಸಕ್ಕೆ ಹೋಗೋರ ಇಲ್ಲ ಅಂತ. ಎಂತ ಕೊಂಪೆ ಇದು? ಮೌ, ನಮ್ಮ ತೋಟದಾಗೆ ಕೆಲಸ ಮಾಡಕ್ ಬಾಮ. ಕೊಡ್ತೀನಿ ಕೂಲಿ 400 ರೂಪಾಯಿ ದಿನಕ್ಕ. ಯಾಕಮ್ಮ ಕೆಲ್ಸಕ್ಕೆ ಸಿಕ್ಕಲ್ಲ ಅಂತ ಇದ್ಯಾ? ನಮ್ಮೂರಾಗ ನಿಂತಿರಲ್ಲ ನೋಡಲ್ಲಿ ಕೆಲಸ ಮಾಡ್ತಾ ಇಲ್ಲ. ಏನ್ ಜಡ್ಡವ ನಿಂಕ? ಅಲ್ಲೋ ಕೆಲಸ ಮಾಡಕ್ಕ? ಹಾ ಓ ಹೌದಾ? ಸರಿ ಸರಿ ಆಯ್ತು, ಬರ್ತೀನಿ ನಾನು ಕೆಲ್ಸಕ್ಕ. ಇವಾಗ ಅನ್ಕಂತ ಇದ್ನಿ ಆ ಊರಕ್ಕನ ಹೋಗಿ ಯಾರ್ಕನ ಹೇಳ್ಬಿಟ್ಟು ಬರ್ಬೇಕು ಅಂತ. ಅಷ್ಟೊತ್ತಿಗೆ ದೇವ್ರು ಬಂದಂಗೆ ಬಂದೆ ನೀನು. ಓದ್ತೀನಪ್ಪ ಕೆಲ್ಸಕ್ಕ. ಮನೆ ಕೂತು ಮೈ ಕೈಲ್ಲ ನವ್ಯ ಎದ್ದು ಬಿಟ್ಟೈತೆ. ನಂಗೆ ಬೇಜಾರವ. ಮೌ, ನಮ್ಮ ತೋಟದಾಗ ಕೆಲ್ಸಕ್ಕೆ ಬರೀಯಾ? ಅಲ್ಲಿ ಬೆಂಗಳೂರಿಂದ ಯಾರೋ ಅವ್ರು ದೊಡ್ಡ ಸಾವುಕಾರ ಬಂದವ್ರೆ. ಅಲ್ಲಿ ತೋಟ ಮನೆ ಎಲ್ಲ ತಕೊಂಡವ್ರೆ. ಅವ್ರ ಮನೆ ಕೆಲಸದವ್ರು ಬೇಕಂತೆ. ಓದ್ತೀಯನಮ್ಮ? ಓದ್ತೀನಿ. ಎಷ್ಟು ಕೊಡ್ತಾರಂತೆ ಸಂಬಳ? ಅದೇನೋ ತಿಳಿದ್ವಾ? ಹೋಗು ಅವ್ರ ಮನೆಕ. ಏನ್ ಜಾಸ್ತಿನೇ ಕೊಡ್ಬೋದು ಅನ್ಕೊಂತೀನಿ. ಅವ್ರೇನ್ ಬಾರಿ ಸಾವುಕಾರಮ್ಮ. ಹೋಗು, ಏನು ಅಷ್ಟೊಂದು ಕೆಲಸ ಇರಲ್ಲ. ಏನ್ ಮನೆ ಕ್ಲೀನ್ ಮಾಡೋದು, ದಿನಾನು ಪಾತ್ರೆ ಮುಚ್ಚೋದು, ಆ ಬಟ್ಟೆಗಳು ಒಗಿಯೋದು ಎಲ್ಲಾನು ಹೋಗು, ಜಾಸ್ತಿನೇ ಕೊಡ್ತಾರೆ ಹೋಗು. ಓದ್ತೀನಿ. ಬೆಳಗ್ಗೆ ಕೂಲಿಗೆ ಬರೋ ಪಟ್ಟಿಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನಮ್ ತೋಟದಾಗ ಬಿಡುವಿಲ್ದಿರೋ ಕೆಲ್ಸಗಳಿರ್ತವೆ. ನಮ್ ತೋಟದಾಗ ಕೆಲ್ಸಕ್ ಬಾ. ಹೋಗಿ ಅವ್ರ ಮನೆ ಹತ್ರ ಕೆಲಸ ಮಾಡು. ಪಾಪ ಬೆಳಗ್ಗೆ ನಾನು ಕೇಳಿದ್ನ ಇಪ್ಪನು ನೋಡಿದ್ರೆ ಒಳ್ಳೆ ಜನಗಳಿದ್ದಂಗ ಅವ್ರೆ. ಹೋಗು, ನಿಂಗೇನ್ ಕೂಲಿಕ ಊಟಕ್ಕ ಏನ್ ತೊಂದ್ರೆ ಇರಲ್ಲ. ಹೆಂಗೆ ಕೆಲಸ ಮಾಡ್ಬೇಕು, ಅವ್ರ ಕಾಲಾಗ ನೋಡಿದ್ದು ನಿನ್ ಕೈಯಾಗ ಮಾಡ್ಬೇಕು. ಅವಾಗ ಅವ್ರ ಪ್ರೀತಿ ಹೆಚ್ಚಾಗೋದು. ಹೆಚ್ಚಾಗಿ ಇನ್ನ ಹೆಚ್ಚಾಗಿ ಅಷ್ಟು ದುಡ್ಡು ಕೊಡ್ತಾರೆ. ಬಾಯ್ ಮಾಡೋದು ಹಂಗೆಲ್ಲ ಮಾಡ್ಕೊಡ್ದು.
ಕೈ ಬಾಯಿ ನೀಟಾಗಿ ಇಕ್ಕೊಬೇಕು. ಅವ್ರಲ್ಲಿ ಏನ್ ಇಕ್ಕಿದ್ರು ಮುಟ್ಕೊಡ್ತು ಹಂಗಿರ್ಬೇಕು. ನಂಬಿಕೆ ಸಂಪಾದನೆ ಮಾಡ್ಬೇಕಮ್ಮ ಫಸ್ಟ್ ನೀನು. ಹೂನಣ್ಣ ಮಾಡ್ತೀನಿ. ನಾವು ಬಡವರೇ ಆಗಿರ್ಬೋದು, ಆದ್ರೆ ಕಳ್ತನ ಮಾಡೋದು ಸುಳ್ಳು ಹೇಳೋದು ಎಲ್ಲ ನಮಗ್ ಬರಲ್ಲಣ್ಣ. ಓದ್ತೀನಣ್ಣ, ಮಾಡ್ತೀನಣ್ಣ, ಒಳ್ಳೆ ಉಪಕಾರ ಮಾಡ್ದೇಣ. ಅವ್ನು ನೋಡಿದ್ರೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನಮ್ದೇ ಅಂತಾನೆ. ಈ ಅಮ್ಮನ್ ನೋಡಿದ್ರೆ ಬಡವರು ಅಂತೇಳೆ. ಕೂಲಿ ಕೆಲಸ ಹೇಳಿದ್ರೆ ಓದ್ತೀನಿ ಓದ್ತೀನಿ ಅಂತೇಳೆ. ಇವ್ರ ವಿಚಿತ್ರ ಜನಗಳ. ಹಾ, ಪ್ಯಾಲೇಸ್ ಗ್ರೌಂಡೇ ನಮ್ದು, ದಿನಕ್ಕೆ 1.5 ಕೋಟಿ ಸಂಪಾದನೆ ಮಾಡ್ತೀನಿ ಅಂತಾನೆ. ಅಯ್ಯಯ್ಯ, ಏನೋ ಇವ್ರ ಸೀಕ್ರೆಟ್ ಪತ್ತೆ ಮಾಡ್ಬೇಕಿರು. ಬೆಂಗಳೂರಾಗ ಏನ್ ಕೆಲಸ ಮಾಡ್ತಾ ಇದ್ದಮ್ಮ ಅಲ್ಲಿ ನೀನು? ಅಣ್ಣ ತರಕಾರಿ ಮಾರ್ಕೆಟ್ಗ ಕೆಲಸ ಮಾಡ್ತಾ ಇದ್ನಿ. ತರಕಾರಿಗಳೆಲ್ಲ ಕುಲ್ಲೋಗಿರೋವೆಲ್ಲ ಎತ್ತಿ ಬಿಸಾಕೋರಲ್ಲ, ಅವೆಲ್ಲ ಎತ್ತಿ ಗಾಡಿಗೆ ತುಂಬೋದು, ಆ ಕೆಲಸ ಮಾಡ್ತಾ ಇದ್ನಣ್ಣ. ಯಾಕಣ್ಣ ಹಂಗ್ ಕೇಳ್ತಾ ಇದ್ಯಾ? ಯಾಕೂ ಇಲ್ಲಮ್ಮ. ಹಿಂಗೆ ಹೋಗು ಸ್ಟ್ರೈಟ್ ಆಗಿ, ಅಲ್ಲೇ ಅವ್ರ ದೊಡ್ಡ ಮನೆ ಐತಲ್ಲ, ಅಲ್ಲೇ ಹೋಗು. ಅವ್ರ ಮನೆಗ ಕೆಲಸ ಮಾಡೋಗು. ಹ್ಞೂ ಸರಿ ಅಣ್ಣ, ಆಯ್ತು.